ವಶೀಕರಣ ಅಂದರೆ ಎಷ್ಟೋ ಜನರಿಗೆ ಸ್ತ್ರೀ ಅಥವಾ ಪುರುಷರ ಆಕರ್ಷಣೆ ಅನ್ಕೋತಾರೆ. ಆದರೆ ಕೆಲವು ಬಾರಿ ಧನಾಕರ್ಷಣೆ ಕೂಡ ಇದರಲ್ಲಿ ಹೆಚ್ಚಾಗಿರುತ್ತೆ. ಪ್ರೀತಿಯ ವಿಚಾರದಲ್ಲೂ ಕೂಡ ಸ್ತ್ರೀ ಅಥವಾ ಪುರುಷರಲ್ಲಿ ಅನೇಕರಿಗೆ ಈ ಒಂದು ವಶೀಕರಣ ಮಾಡಿಕೊಂಡಾದರೂ ಸಹ ನಾವು ಇಷ್ಟಪಟ್ಟವರನ್ನು ಪಡೆದುಕೊಳ್ಳಬೇಕು ಎನ್ನುವ ಮನೋಭಾವ ಇರುತ್ತದೆ. ಅದರೊಳಗೆ ಎಷ್ಟು ಜನರಿಗೆ ತಾವು ಹೇಳಿದ ಹಾಗೆ ನಮ್ಮ ಮಾತನ್ನು ಅವರು ಅಥವಾ ಆಕೆ ಕೇಳಬೇಕು ಅನ್ನುವ ಮನಸ್ಥಿತಿಗಳು ಕೂಡ ಇರುತ್ತದೆ. ಇದರಿಂದ ತಮ್ಮ ರಹಸ್ಯವಾದ ಬಯಕೆಗಳನ್ನು ತೀರಿಸಿಕೊಳ್ಳಲು ಹೇಳುತ್ತಾರೆ. ಇಂತಹ ರಹಸ್ಯಮಯವಾದ ಬಯಕೆಗಳನ್ನು ತೀರಿಸಿಕೊಳ್ಳಬೇಕು ಅಂದರೆ ಮತ್ತು ಜೀವನದಲ್ಲಿ ಯಶಸ್ವಿಯ ಹಾದಿಗಳನ್ನು ನಡೆಯಬೇಕು ಅನ್ನೋದಾದರೆ ಪಂಡಿತ್ ಶಿವಾನಂದ ಗುರೂಜಿಗಳು ತಿಳಿಸಿರುವ ಈ ಒಂದು ಸರಳ ಮಾರ್ಗತಂತ್ರವೇ ಇದಕ್ಕೆ ಕಾರಣ ಆಗುತ್ತೆ. ಇದನ್ನು ಹೇಗೆ ಮಾಡಬೇಕು, ಯಾವ ವಿಧಾನವನ್ನು ಅನುಸರಿಸಿ ಇಷ್ಟಪಟ್ಟವರನ್ನು ಆಕರ್ಷಣೆ ಮಾಡಿಕೊಳ್ಬೇಕು, ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನೀವಿನ್ನೂ ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬದುಕಿನ ಸಮಸ್ಯೆಗಳ ಪರಿಹಾರಕ್ಕಾಗಿ ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ. ಎಂತಹ ರಹಸ್ಯದ ಸಮಸ್ಯೆಗಳಿದ್ರೂ ಶಾಶ್ವತವಾದ ಪರಿಹಾರವನ್ನು ನೀಡುತ್ತಾರೆ. ಇನ್ನು ಇಷ್ಟಪಟ್ಟಿರುವಂತಹ ವ್ಯಕ್ತಿಗಳು ನಿಮ್ಮ ಮಾತನ್ನು ಕೇಳಬೇಕು ಅನ್ನೋದಾದರೆ ಒಂದು ತಾಮ್ರದ ಚೆಂಬಿಗೆ ನೀರನ್ನು ಹಾಕಿ ಅರಿಶಿಣ ಕುಂಕುಮವನ್ನು ಹಾಕಬೇಕು. ಚೆನ್ನಾಗಿ ಹಾಗೆ ಕಲಕಿದ ನಂತರ ಅದಕ್ಕೆ ಸ್ವಲ್ಪ ನಿಮ್ಮ ವ್ಯಕ್ತಿಗಳು, ನೀವು ಇಷ್ಟಪಡುವಂಥ ವ್ಯಕ್ತಿಗಳು ಓಡಾಡಿದ ಜಾಗದ ಒಂದು ಮುಷ್ಟಿ ಮಣ್ಣನ್ನು ತೆಗೆದು ಅದರೊಳಗೆ ಹಾಕಬೇಕು. ಅದಾದ ಬಳಿಕ ಅವರು ಏನು ಇಷ್ಟಪಡ್ತಾರೋ ಅಂದರೆ ಸಿಹಿ ತಿಂಡಿ ಇರ್ಬೋದು ಅಥವಾ ಅವರು ಇಷ್ಟಪಡುವಂಥ ಒಂದು ಬಣ್ಣ ಇರಬಹುದು, ಅದನ್ನು ಕೂಡ ನೀವು ಅದರೊಳಗಡೆ ಹಾಕಬಹುದು. ಇದೆಲ್ಲ ಹಾಕಿದ ಬಳಿಕ ಅದಕ್ಕೆ ಒಂದು ಅರಿಶಿಣದ ಬಟ್ಟೆಯನ್ನು ಗಂಟು ಹಾಕಿ ಕಟ್ಟಿಬಿಡಿ. ಅದರ ಚೆಂಬಿನ ಬಾಯಿಗೆ ಅರಿಶಿಣದ ಬಟ್ಟೆಯನ್ನು ಹಾಕಿ ಹಳದಿ ದರದಲ್ಲಿ ಕಟ್ಟಿ ನಿಮ್ಮ ಆಸೆಗಳು ಏನಿದೆ ಮತ್ತು ನೀವು ಅವರನ್ನು ಯಾವ ರೀತಿ ನಿಮ್ಮ ಕೈವಶ ಮಾಡಿಕೊಳ್ಬೇಕು, ಯಾವೆಲ್ಲ ಮಾತುಗಳನ್ನು ಅವರು ನಿಮ್ಮ ಜೊತೆಗೆ ಇದ್ದು ಕೇಳಬೇಕು ಅಂತ ಅನ್ಕೋತಿರೋ ಆ ಮಾತುಗಳೆಲ್ಲ ಅದರಲ್ಲಿ ಹೇಳಬೇಕು. ಅದು ಹೇಳುವಾಗ ಅವರಿಗೆ ಗೊತ್ತಿಲ್ಲದೇ ರೀತಿಯಲ್ಲಿ ನಿಮ್ಮ ಮೇಲೆ ಅವರಿಗೆ ಆಸೆಗಳು ಉಂಟಾಗುತ್ತೆ. ಹಾಗೂ ಅವರ ಮನೆ ಹತ್ತಿರ ಅಥವಾ ಅವರು ಓಡಾಡುವ ಜಾಗಕ್ಕೆ ಹೋಗಿ ಆ ನೀರನ್ನು ಸುರಿದು ಬಿಡಿ. ಅದಾದ ಮೇಲೆ ನೋಡಿ, ಎಲ್ಲ ಬಯಕೆಗಳು ಈಡೇರಿದಂತೆ ಲೆಕ್ಕ. ಖಂಡಿತವಾಗಿಯೂ ಇದು ಯಶಸ್ವಿಯಾಗುತ್ತದೆ. ಇದನ್ನು ಮಾಡುವ ಮೊದಲು ಶಿವಾನಂದ ಗುರುಗಳಿಗೆ ಒಂದು ಕರೆ ಮಾಡಿ, ಅವರೇ ನಿಮಗೆ ಸಂಪೂರ್ಣವಾಗಿ ಯಾವುದೇ ಒಂದು ವಶೀಕರಣ ಆದರೂ ಮಾಡಿಕೊಡುತ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ.